ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಈ ಇಡೀ ಪ್ರಕೃತಿನೇ ನನಗೆ ಯೋನಿ, ನಾನು ಅದರ ಮೂಲಕ ಗರ್ಭವನ್ನು ಇಡುತ್ತೀನಿ, ಆಗ ಎಲ್ಲ ಪ್ರಾಣಿಗಳು ಕೂಡ ಉತ್ಪತ್ತಿ ಆಗ್ತವೆ ಮತ್ತು ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಬಗೆಯ ಜೀವರಾಶಿಗಳಿಗೂ ಕೂಡ ಪ್ರಕೃತಿ ತಾಯಿಯಾದರೆ ಆ ಪ್ರಕೃತಿಯನ್ನು ಅದು ಯಾವುದನ್ನು ಸೃಷ್ಟಿಸಲ್ಲ, ಅದು ತಾಯಿ. ಆದರೆ ಎಲ್ಲವನ್ನೂ ಸೃಷ್ಟಿಸಿ ಚೇತನವನ್ನು ಕೊಡತಕ್ಕಂಥದ್ದು ನಾನೇ ಅಂಥೇಳಿ ಭಗವಂತ ಅರ್ಜುನನಿಗೆ ಹೇಳಿದ. ಮತ್ತೆ ಮುಂದುವರೆದು 5 ಮತ್ತು 6ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾ ಇದ್ದಾನೆ ಅಂತ ನೋಡೋಣ. ಸತ್ವಂ ರಜಸ್ತಮ ಇತಿ ಗುಣ ಪ್ರಕೃತಿ ಸಂಭವಾ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ ಅಂತ ಹೇಳ್ತಾ ಇದ್ದಾನೆ. ಹೇ ಅರ್ಜುನ, ಪ್ರಕೃತಿಯಿಂದ ಹುಟ್ಟಿದಂಥ ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳು ಅವ್ಯಯನಾದಂಥ ಆತ್ಮನನ್ನು ಕೂಡ ಬಂಧಿಸ್ತವೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ಒಂದು ಹೊಸ ಟಾಪಿಕ್ಕು. ಈ ಆತ್ಮ ಅಂತಕ್ಕಂಥದ್ದು ಏನನ್ನೂ ಮಾಡಲ್ಲ, ದೇಹದೊಳಗಿನ ಇಂದ್ರಿಯಗಳು ಮಾಡೋದನ್ನು ನೋಡ್ತಾ ಇರುತ್ತೆ ಅಂತ ನಾವು ಹಿಂದಿನ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ. ಈಗ ಹೇಳ್ತಾ ಇದ್ದಾನೆ ಭಗವಂತ, ಆತ್ಮನನ್ನು ಕೂಡ ಬಂಧಿಸ್ತವೆ. ಯಾವುವು? ಈ ತ್ರಿಗುಣಗಳು, ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಅವು ಹೇಗೆ ಬಂಧಿಸ್ತವೆ ಅಂತಂದರೆ, ದೇಹದಲ್ಲಿ ಇರ್ತಕ್ಕಂಥ ಈ ಆತ್ಮ ಆ ದೇಹ ತನ್ನದೇ ಅಂತ ಭ್ರಮಿಸಿಬಿಟ್ಟು ಅದರ ಮೇಲೆ ಆಸಕ್ತಿಯನ್ನು ವಹಿಸುವಂತೆ ಮಾಡ್ತವೆ ಈ ಗುಣಗಳು. ರಜೋಗುಣಕ್ಕೆ ಒಳಗಾಗದೇ ಇದ್ದರೆ ತಮೋಗುಣಕ್ಕೆ ಸ್ವಲ್ಪ ಮಟ್ಟಿಗೆ ಒಳಗಾಗಬಹುದು, ಅದಕ್ಕೂ ಒಳಗಾಗಲಿಲ್ಲ ಅಂದರೆ ಸತ್ವಗುಣಕ್ಕಾದರೂ ಒಳಗಾಗುತ್ತೆ. ಇವು ಒಂದಕ್ಕೊಂದು ವಿಭಿನ್ನವಾದಂಥ ಗುಣಗಳಾಗಿದ್ದರೂ ಕೂಡ ಸತ್ವಗುಣ ಈ 3ರಲ್ಲಿ ಶ್ರೇಷ್ಠವಾದ್ದಾದರೂ ಕೂಡ ಆ ಸತ್ವಗುಣವನ್ನು ಮೀರಿ ನಾವು ಹೋಗಬೇಕು. ಸತ್ವಗುಣದಲ್ಲೂ ಕೂಡ ನಾವು ಅನೇಕ ಲೋಪದೋಷಗಳನ್ನು ಕಾಣ್ತೀವಿ. ಸತ್ವಗುಣವೇ ಎಲ್ಲವನ್ನೂ ಮೀರಿದ್ದಲ್ಲ, ಅದು ಪರಮಸತ್ಯದ ಕಡೆಗೆ ಒಯ್ಯುವಂಥದ್ದಲ್ಲ. ಅವಕ್ಕೆ ಈ ಆತ್ಮನೂ ಕೂಡ ಒಳಗಾಗುತ್ತೆ. ದೇಹವನ್ನು ತನ್ನದು ಅಂತ ಭ್ರಮಿಸಿಬಿಟ್ಟು ಆಸಕ್ತಿ ವಹಿಸುತ್ತೆ ಆತ್ಮ. ಕೊನೆಗೆ ಆ ದೇಹಕ್ಕೆ ಮುಪ್ಪು ಬಂದಾಗ ಅದು ಒದ್ದಾಡುತ್ತೆ. ಎಲ್ಲರೊಳಗಿರ್ತಕ್ಕಂಥ ಆತ್ಮನೂ ಕೂಡ ಹೀಗೇನೆ. ಆ ದೇಹಕ್ಕೆ ಮುಪ್ಪು ಬಂದು ಅಥವಾ ಏನೋ ಅಪಘಾತವಾಗಿ ಅದು ನಾಶವಾಯಿತು ಅಂದರೆ ಆ ದೇಹದ ಮೇಲಿನ ಅಭಿಮಾನದಿಂದ ಅದು ಒದ್ದಾಡುತ್ತೆ. ಅದು ಆಗೋದಕ್ಕೆ ಕಾರಣ ಏನು ಅಂತಂದರೆ ಈ ತ್ರಿಗುಣಗಳ ಮಾಯೆಗೆ ಒಳಗಾಗುತ್ತದು ಅಂತ ಹೇಳ್ತಾ ಇದ್ದಾರೆ. ಒಂದಕ್ಕೊಂದು ಒಂದು ವಿಚಿತ್ರವಾದಂಥ ಅನುಭವವನ್ನು ಕೊಡುತ್ತೆ ಭಗವಂತನಿಗೆ ಈ ಮಾತುಗಳು. ಒಂದಕ್ಕಿಂತ ಒಂದು ವಿಚಿತ್ರವಾದಂಥ ವಿಷಯಗಳನ್ನು ನಮಗೆ ತಿಳಿಯಪಡಿಸ್ತಾ ಇದ್ದಾನೆ ಭಗವಂತ. ಮತ್ತೆ ಮುಂದುವರೆದು ಹೇಳ್ತಾನೆ, ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬದ್ಧಾತಿ ಜ್ಞಾನ ಸಂಗೇನ ಚಾನಘ ಅಂತ ಹೇಳಿದ ಅರ್ಜುನನಿಗೆ. ಮತ್ತೆ, ಹೇ ಅರ್ಜುನ, ಇವುಗಳಲ್ಲಿ ಈ 3ರಲ್ಲಿ ಸತ್ವಗುಣ ನಿರ್ಮಲವಾದದ್ದು. ಈಗಾಗಲೇ ಅದು ಅನೇಕ ಸಲ ಬಂದಿದೆ. ಸತ್ವಗುಣ ಅಂತಕ್ಕಂಥದ್ದು ಎಲ್ಲದಕ್ಕಿಂತ ಒಳ್ಳೆಯದು, ನಿರ್ಮಲವಾದದ್ದು. ಅದು ಪ್ರಕಾಶಮಾನವಾಗಿದೆ, ಪಾಪದ ಲೇಪದಿಂದ ಅದು ಪಾರಾಗಿದೆ. ಅದು ಆತ್ಮನನ್ನು ಸುಖ ಸಂಘದಿಂದ ಮತ್ತು ಜ್ಞಾನ ಸಂಘದಿಂದ ಬಂಧಿಸ್ತಾ ಇದೆ. ನೋಡಿ, ಅತ್ಯಂತ ನಿರ್ಮಲವಾದ್ದು, ಶ್ರೇಷ್ಠವಾದ್ದು ಅಂತ ನಾವೇನು ಸತ್ವಗುಣವನ್ನು ಹಾಡಿ ಹೊಗಳ್ತೀವಿ, ಆ ಸತ್ವಗುಣವೂ ಕೂಡ ಆತ್ಮನನ್ನು ಸುಖ ಸಂಘದಿಂದ ಮತ್ತು ಜ್ಞಾನ ಸಂಘದಿಂದ
ನೋಡಿ ಇಲ್ಲಿ ಎಂಥ ಮಾತನ್ನು ಹೇಳ್ತಾನೆ ಭಗವಂತ. ಜ್ಞಾನ ಸಂಘ ಅನ್ನೋದು ಕೂಡ ಒಂದು ಬಂಧನನೇ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಜ್ಞಾನಕ್ಕಿಂತ ಮಿಗಿಲಾದದ್ದು ಮತ್ತೊಂದು ಇದೆ, ಅದು ಪರಮಸತ್ಯ ಅನ್ನುವಂಥ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಈ ಜ್ಞಾನ ಸಂಘ ಮತ್ತು ಸುಖದ ಸಂಘ, ಈ ಸುಖ ಅನ್ನುವಂಥದ್ದು, ಆನಂದ ಅಂತಕ್ಕಂಥದ್ದು ಕೂಡ ನಮಗೆ ಅತ್ಯಂತ ಶ್ರೇಷ್ಠವಾದ ಆನಂದಾನುಭವವನ್ನು ಹೊಂದಬೇಕು ಅಂತ ನಾವು ಪ್ರಯತ್ನಿಸ್ತೀವಿ. ಆದರೆ ಆ ಆನಂದಾನುಭವ ಮತ್ತು ಜ್ಞಾನ ಸಂಘ ಇವುಗಳನ್ನು ಕೂಡ ಮೀರಿ ಬೆಳಿಬೇಕು. ಆಗ ನಾವು ಪರಮಸತ್ಯವನ್ನು ಹೊಂದುವಂಥದ್ದು. ಈ ಆತ್ಮನನ್ನು ಇವು ಕಟ್ಟಿ ಹಾಕುತ್ತೆ, ಈ ಎರಡು ಸಂಘಗಳು ಕಟ್ಟಿ ಹಾಕುತ್ತೆ. ನಿಜವಾದ ಆನಂದಾನುಭವವನ್ನು ಸಹ ಒಂದು ಗೂಟಕ್ಕೆ ಕಟ್ಟಿದಂತೆ ಕಟ್ಟಿಬಿಡುತ್ತೆ. ಇದನ್ನು ಮೀರಿ ಪರಮಸತ್ಯದ ಕಡೆಗೆ ಹೋಗುವಂಥ ಪ್ರಯತ್ನ ಮಾಡಬೇಕು. ಮೊದಲು ಏನು ಮಾಡಬೇಕು? ಜ್ಞಾನದ ಸಹಾಯದಿಂದ ಅಜ್ಞಾನದಿಂದ ಪಾರಾಗಬೇಕು ಮತ್ತು ನಂತರ ಜ್ಞಾನಕ್ಕೂ ಮಿಗಿಲಾದಂಥ ಗುರಿಯನ್ನು ನಾವು ಸಾಧಿಸುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಹೇಳ್ತಾನೆ. ಇದು ಪರಮಸತ್ಯ, ಎಲ್ಲವನ್ನೂ ಮಿಗಿಲಾದದ್ದು ಹೊಂದುವಂಥ ಒಂದು ಪ್ರಯತ್ನ ಮಾಡಬೇಕು ಅಂಥೇಳಿ ಭಗವಂತ ಅರ್ಜುನನಿಗೆ ಬೋಧಿಸ್ತಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.